ಓಣಿಯೋಗ್ ಬರ್ದವರು ನೆಲ ಡೊಂಕಂದ್ರಂತೆ. ಬಾ ಕೆಳಗಡೆ ಬಾ. ಎಷ್ಟು ಜನ ಬರ್ತಾರಲ್ಲ ಇಲ್ಲಿ? ಆಕ್ಟಿವಿಟೀಸ್ ಇದೆ, ಇದ್ರೆ ಚೆನ್ನಾಗಿ ಬರ್ತಾರೆ. ಹಿಂಗ್ ಮಾಡ್ಬೇಕೇನು ಫೋಟೋ ಹೊಡ್ಸಕ್ಕೆ? ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗೋಲ್ಡನ್ ಹೇಮಂತ್ ಚಾನಲ್. ಇವತ್ತು ಹೊರಗಡೆ ಹೋಗ್ತಿದ್ದೀನಿ ಅಂತ ಅವ್ರ ಜೊತೆ. ಎಲ್ಲೋ ಒಂದು ಕಡೆ ಊಟಕ್ಕೆ ಸ್ನ್ಯಾಕ್ಸ್ ತಿನ್ನೋಕ್ಕೆ ಅಂತ ಕರ್ಕೊಂಡು ಹೋಗ್ತೀನಿ ಅಂದ್ರಪ್ಪ. ನೋಡೋಣ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿ. ಎಷ್ಟು 24 ಕಿಲೋಮೀಟರ್ ಇದೆ ಅಂತೆ. ಇಲ್ಲೇ ಸ್ವಲ್ಪ ಮುಂದೆ ಹೋದರೆ ಅವ್ರ ಮನೆ ಇದೆ, ಅಲ್ಲಿಂದನೇ ಆಟೋ ಬುಕ್ ಮಾಡ್ತಿದ್ದೀವಿ. ಸುಮ್ಮನೆ ಈ ಬಿಸಿಲಲ್ಲಿ ಯಾರು ಬೈಕ್ ಓಡಿಸ್ತಾರೆ ಅನಿಸ್ತಿದೆ ಅಷ್ಟೇ. ಬಂದು ನೋಡಿ ಗೈಸ್, ರೆಡಿ ಹಾಕ್ಕೊಂಡು. ಆಟೋ ಬಂತ? 7 ಮಿನಿಟ್ಸಾ? ಮಮತಾ ಫೋನಲ್ಲಿ ಆಟೋ ಬುಕ್ ಮಾಡಿರೋದು. ಇನ್ನು 1 ನಿಮಿಷ ತೋರಿಸ್ತಿದೆ, ಬರ್ತಿದ್ದಾರೆ. ಆಯ್ತಾ, ಆಟೋ ಬಂತು ಗೈಸ್, ಇವಾಗ ಹೊರಡ್ತಿದ್ದೀವಿ. ಆನ್ಲೈನ್ ಬುಕ್ ಮಾಡಿರೋದು ಟಿಕೆಟ್ನ. ನೀವು ನೋಡಿ ಅಲ್ಲಿ ಬರ್ತಿದ್ದಾಳೆ. ಹೋಗೋಣ ಬನ್ನಿ ಗೈಸ್. RV ರೋಡ್ ಹೋಗ್ಬೇಕು ಗೈಸ್ ಇಲ್ಲಿಂದ. ಇಲ್ಲಿ ಜಾಲಹಳ್ಳಿಯಿಂದ ಮೆಟ್ರೋ ಬಂದ್ಬಿಟ್ಟಿದೆ ನೋಡಿ. ಅಲ್ಲಿ ಓಡೋಗಲ್ಲ, ನೆಕ್ಸ್ಟ್ ಮೆಟ್ರೋಗೆ ಹೋಗೋದು ಗೈಸ್. ಅಲ್ಲಿ ಮೆಟ್ರೋ ನಿಲ್ಸಿದ್ರಲ್ಲ, ಹೋಗಿ ಓಡೋಗಿ ಹತ್ಬೋದಿತ್ತು ಆರಾಮಾಗಿ. ಇವಾಗ 7 ಮಿನಿಟ್ಸ್ ವೇಟ್ ಮಾಡಬೇಕಾಗಿದೆ. ಇಷ್ಟೊತ್ತು ಎಸಿಲಿ ಇದ್ವಲ್ಲ, ಶೆಕೆ ಆಗ್ತಿರ್ಲಿಲ್ಲ. ಇವಾಗ ಫುಲ್ ಶೆಕೆ ಆಗ್ತಿದೆ ಗೈಸ್. ಇಲ್ಲಿಂದ ಮತ್ತೆ ಆಟೋ ಬುಕ್ ಮಾಡಬೇಕು. 164 ತೋರಿಸ್ತಿದೆ. ಅದ್ರ ಬದಲು ಫುಲ್ ಕ್ಯಾಬೇ ಮಾಡ್ಕೊ ಬರೋದು ಬೆಸ್ಟ್ ಅನಿಸ್ತಿದೆ ಇವಾಗ. ಇಲ್ಲಿ ಆಟೋ ಬುಕ್ ಮಾಡ್ಕೊಂಡ್ವಿ ಗೈಸ್. ಇಲ್ಲಿಂದ ಮತ್ತೆ ಎಷ್ಟು ಕಿಲೋಮೀಟ್ರು? ಇನ್ನೊಂದು 15 ನಿಮಿಷದಲ್ಲಿ ರೀಚ್ ಆಗ್ತಿದೆ. ಇಲ್ಲಿ ಬಂದಿದ್ವಿ, ಸಖತ್ ರಶ್ ಇದೆ ನೋಡಿ. ಇವಾಗ ನೋಡ್ತಿದ್ದೀರಲ್ಲ, ಸಖತ್ ಅಂದರೆ ಸಖತ್ ರಶ್ ಇದೆ. ನಂಬರ್ ಕೊಟ್ಟು ಬುಕ್ ಮಾಡಿ ಬಂದಿರೋದು. 15 ಮಿನಿಟ್ಸ್ ವೇಟ್ ಮಾಡಕ್ಕೆ ಹೇಳಿದ್ದಾರೆ. ಒಂದು 5 ಪಿಕ್ ತೆಗೆದು ಮಾಡಿಕೊಡ್ತಾರೆ, ಫ್ರೇಮ್ ಮಾಡಿಕೊಡ್ತಾರೆ ಈ ಥರ ನೋಡಿ. ಮಸ್ತಾಗಿದೆ ಅಲ್ವಾ? ಚೆನ್ನಾಗಿದೆ. ನಾನು ಕಣ್ಣು ಮಾಡಬೇಕಂದ್ರೆ ಹಿಂಗೆ ಮಾಡಬೇಕೇನು ಫೋಟೋ ಹೊಡ್ಸೋಕ್ಕೆ? ಗೈಸ್ ಅಂತೂ ಟೇಬಲ್ ಸಿಕ್ತು. ಇವಾಗ ಮೆನ್ಯೂ ಕೊಟ್ಟಿದ್ದಾರೆ, ಏನೇನು ಆರ್ಡರ್ ಮಾಡೋದು ನೋಡೋಣ. ಗೈಸ್ ಕ್ರೌಡ್ ಮಾತ್ರ ಸಖತ್ ಜಾಸ್ತಿ ಇದೆ. ನಾವಿವಾಗ ಆರ್ಡರ್ ಮಾಡಿದ್ವಿ, ಏನೇನು ಊಟಕ್ಕೆ ಮತ್ತು ಜ್ಯೂಸ್ ಎಲ್ಲ ಆರ್ಡರ್ ಮಾಡ್ಕೊಂಡ್ವಿ, ಶೇಕು. ಇವಾಗ ಅದು ಪೇಂಟಿಂಗ್ ಎಲ್ಲ ಮಾಡೋದಿರತ್ತಲ್ವಾ, ಅದೆಲ್ಲ ಅಲ್ಲಿ ಒಳಗಡೆ ಪ್ರೈಸ್ ಮೆನ್ಷನ್ ಮಾಡಿರ್ತಾರಂತೆ. ಅಲ್ಲೋಗಿ ನಾವು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ತಂದು ಪೇಂಟ್ ಮಾಡೋಕ್ಕೆ ಹೇಳಿದ್ದಾರೆ. ಹೋಗೋಣ ಅಲ್ಲಿಗೆ ನೋಡೋಕ್ಕೆ. ಪ್ರೈಸ್ ಮೆನ್ಷನ್ ಮಾಡಿದ್ದಾರೆ, ಅದಕ್ಕೆ ಹಾಕಿಲ್ಲ ಪ್ರೈಸ್. ಇದಕ್ಕೆ 800, ಇದಕ್ಕೆ 650, 550 ಇದೆ ಇಲ್ಲಿ. ಇದು ನೋಡ್ತೀಯಾ? 800, 600 ಇದಕ್ಕೆ. ಇದು ಇದು ಮಸ್ತ್ ಇರುತ್ತೆ. ಇದು ತಗೊಳ್ಳೋ, ಒಂದೇ ತಗೊಳ್ಳೋ ಸಾಕು. ಇಬ್ಬರು ಸೇರ್ ಮಾಡೋಣ. 600 ಸಾಕಲ್ಲ? ಅಲ್ಲೆಲ್ಲಿ ಪೇ ಮಾಡ್ಬೇಕೇನ ಕೇಳುವ? ಮಣ್ಣಿಂದು ಮಾರೆ ಇದ್ರೆ ಹೊಡೆದೇ ಹೋಗುತ್ತೆ ಮತ್ತೆ. ಗೈಸ್ ನೋಡಿ, ನಾವು ಪೇಂಟ್ ಮಾಡೋಕ್ಕೆ ತೊಗೊಂಡಿರೋದು ಇದು. ಮಸ್ತಾಗಿದೆ ಅಲ್ವಾ? ಏನೇ ಮಾಡು ಪೇಂಟು. ನಾನು ಮಾಡ್ಬೇಕಾ? ಹಾಫ್ ನಾನು ಮಾಡ್ತೆ, ಹಾಫ್ ನೀನು ಮಾಡಾಯ್ತಾ? ಎಂತ ಇದಕ್ಕೆ ಯಾವ್ಯಾವ ಪೇಂಟ್ ಮಾಡೋದಂತ ಹೆಂಗೆ ಗೊತ್ತಾಗತ್ತೆ? ಗೂಗಲ್ ನೋಡ್ಕೊಳ್ಳೋದು. ಎಷ್ಟು ಜನ ಬರ್ತಾರಲ್ಲ ಇಲ್ಲಿ? ಆಕ್ಟಿವಿಟೀಸ್ ಇದೆ, ಇದ್ರೆ ಚೆನ್ನಾಗಿ ಬರ್ತಾರೆ. ಮಸ್ತ್ ಆಗಿದೆ ನೋಡಿ ಗೈಸ್ ಇದು. ಈ ಕಲರ್ ಈಗ ಯಾವ್ದು ತಗೊಳ್ಳೋದು? ಇಲ್ಲ, ಇದ್ರಲ್ಲಿ ಯಾವ್ದಾದ್ರು ನಿಮಗೆ ಒಳ್ಳೆ ಅನ್ಸಿದ್ರೆ ನೋಡಿ. ನೀವು ಇದನ್ನೇ ಚೂಸ್ ಮಾಡಿದ್ದೀರಿ. ಸ್ವಲ್ಪ ತಪ್ಪೋಯ್ತು ಅಂದ್ರೂ ಕಷ್ಟ ಆಗತ್ತೆ. ಸಖತ್ ಕಷ್ಟ ಇದೆ ಇದು ಮಾಡೋದು. ಬಂದು ಮಜಾ ಮಾಡ್ಕೊಂಡು ಹೋಗಿ. ಓಕೆ, ಈಗ ಯಾವ ಕಲರ್ ಚೂಸ್ ಮಾಡುವ? ನೀವು ಪೇಂಟಿಂಗ್ ಎಲ್ಲ ಇಷ್ಟನಾ? ಓಕೆ, ಸಣ್ಣವನು ಇರ್ಬೇಕಾದ್ರೆ ಮಾಡ್ತಿದ್ದೆ. ನೀ ಮಾಡಲಿಲ್ಲ? ಹಾಂ, ಎಂತ ಮಾಡಿ ಈಗ ಮಾಡಂಗಾದ್ರೆ. ಪಾಸ್ತಾ ಆರ್ಡರ್ ಮಾಡಿದ್ವಲ್ಲ, ಬಂದಿದೆ ಇವಾಗ. ಕಲರ್ ಚೂಸ್ ಮಾಡಿದ್ದೀವಿ. ಯಾವುದು ಅಂದರೆ ರೆಡ್, ಯೆಲ್ಲೋ ಮತ್ತು ಬ್ಲ್ಯಾಕ್. ಹೆಂಗೆ ಬರುತ್ತೆ ಗೊತ್ತಿಲ್ಲ, ನೋಡೋಣ. ಚೆನ್ನಾಗಾದ್ರೆ ಆಯಿತು ಅಲ್ಲ? ಹಾಂ, ಇವಾಗ ತಿನ್ನೋಣ. ಇದು ಹಸುವಾಗ್ತಿದೆ. ಬುರುಡೆ ಇಲ್ಲೇ ಇಡೋಣ. ಸಖತ್ ಹಸುವಾಗ್ಬಿಟ್ಟಿದೆ. ಸ್ಟಾರ್ಟ್ ಮಾಡ್ತೀವಿ ಇವಾಗ ತಿನ್ನೋಕ್ಕೆ.
ರೆಡಿ ರೆಡಿ. ಇವಾಗ ಪೇಂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡೋಣ. ಪಾಸ್ತಾ ತಿಂದು ಮುಗಿಸಿದ್ದೀವಿ, ಪೇಂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡೋಣ. ಇದಕ್ಕೆ ಒಳ್ಳೆ ಮಾಡಬೇಕು. ಹೆಂಗಾಗತ್ತೆ ದೇವ್ರಿಗೆ ಗೊತ್ತು. ನೀವು ಚಂದ ಮಾಡಬೇಕು. ಒಂದು ಡೆಮೋ ಕೊಟ್ಟಿದ್ರೆ ಮಸ್ತ್ ಆಗಿರೋದಲ್ಲ. ಕ್ರಿಯೇಟಿವ್ ಆಗಿ ನಿಮ್ಮ ಕ್ರಿಯೇಟಿವಿಟಿ ಹೆಂಗಿದೆ ಅಂತ ಚೆಕ್ ಮಾಡೋದು ಇದು. ಅಷ್ಟೆಲ್ಲ ತಲೆ ಇದ್ರೆ ಇಲ್ಲೆಲ್ಲ ಬರ್ತಿದ್ವಿ, ಅಲ್ಲೆಲ್ಲ ಕೂತ್ಕೊಂಡು ಮಾರ್ತಿದ್ದೆ ಇದೇ ತರ ಮಾಡ್ಕೊಂಡು. ನೋ ಕಮೆಂಟ್ಸ್. ಯಾರು ಈ ಕಲರ್ ಹಾಕಿರಲ್ಲ ಅಲ್ವಾ? ಯುನೀಕ್. ಯಾವುದೋ ಸ್ಕೂಲ್ ಟೈಮಲ್ಲಿ ಮಾಡಿದ್ದು ನಾನು ಲಾಸ್ಟ್. ಅದಾದ್ಮೇಲೆ ಮಾಡೇ ಇಲ್ಲ ಏನು. ಎಸ್ ನೋಡಿ, ರೆಡ್ ವೆಲ್ವೆಟ್ ಶೇಕ್ ಆರ್ಡರ್ ಮಾಡಿರೋ ಬಂದಿದೆ ಇವಳ್ದು. ನಂದು ಚಾಕ್ಲೇಟ್ ಶೇಕ್ ಅಲ್ಲ, ಸಾರಿ ಕಿಟ್ ಕ್ಯಾಟ್ ಮಿಲ್ಕ್ ಶೇಕ್. ಆರ್ಡರ್ ಮಾಡಿರೋರಿಗೆ ಗೊತ್ತಿಲ್ಲ. ಅರ್ಥಾಯ್ತು ಬಿಡು. ಕುಡಿಯೋಣಲ್ವಾ ಇವಾಗ? ಹೆಂಗಿದೆ ಅಂತ ಟೇಸ್ಟ್ ಮಾಡೋಣ. ಯಾರು ಹೇಳೋದಣ? ಅವ್ರು ಹೇಳಲ್ಲ, ನಾನು ಕುಡಿತೀನಿ. ಗೈಸ್ ಇದು ಟೇಸ್ಟ್ ಮಾಡಿ ನೋಡಿದೆ, ಅದಕ್ಕಿಂತ ಇರೋ ಸಖತ್ತಾಗಿದೆ. ಇದೇ ಇಟ್ಕೊಳ್ಳ. ನಂಗೆ ಇದು ಇಷ್ಟ ಆಯ್ತು, ತಗೋ. ಪಿಜ್ಜಾನು ಬಂದಿದೆ, ತಣ್ಣಗಾಗೋಗುತ್ತೇನೋ ಪಿಜ್ಜಾ. ಕುಡಿ ಎರಡೂ. ಗೈಸ್ ನೋಡಿ, ಇಷ್ಟ ಆಗಿದೆ. ಎಲ್ಲೋ ಪೇಂಟ್ ಹೊಡೆದಿದ್ದೀನಿ, ಫ್ರಂಟಿಗೆ ಹಂಗೆ ಬಿಟ್ಟಿಟ್ಟಿದ್ದೀನಿ. ಇವಾಗ ಇಲ್ಲೂ ಫುಲ್ ಎಲ್ಲೋ ಹೊಡೆದು ಆಮೇಲೆ ರೆಡ್ ಮತ್ತು ಬ್ಲ್ಯಾಕ್ ಹಾಕೋದು ಬೆಸ್ಟ್ ಅನಿಸಿದೆ. ನೋಡಿ ಇಲ್ಲೇ ಇದೆ ಪೇಂಟ್. ನೋಡಿ ಪಿಜ್ಜಾ ಹಾಕ್ತಿದ್ದಾಳೆ ತಿನ್ನಕ್ಕೆ. ಇಷ್ಟು ಬ್ರಷ್ ಕೊಟ್ಟಿದ್ದಾರೆ ನಮಗೆ. ಪಿಜ್ಜಾ ತಿಂದ್ಬಿಡೋಣ ಇವಾಗ, ಆಮೇಲೆ ಪೇಂಟ್ ಮಾಡೋಣ. ನೀನು ಪೇಂಟ್ ಮಾಡ್ತೀಯಾ? ಒಂದು ಲೇಯರ್ ಮಾಡ್ಕೊಡ್ತೆ. ಹಾಂ ಮಾಡು. ಗೈಸ್ ಇಷ್ಟೊತ್ತು ಪಿಜ್ಜಾ ತಿನ್ಕೊಂಡಾಯ್ತು. ಇವಾಗ ಇವಳು ಇಷ್ಟು ಮಾಡಿಟ್ಟಿದ್ದಾಳೆ ಪೇಂಟ್ ಮಾಡಿ. ಇವಾಗ ಅವಳು ತಿಂತಾಳೆ ಪಿಜ್ಜಾನ. ಇದು ಖಾಲಿ ಮಾಡೋಲ್ಲ. ನಂದು ಖಾಲಿ. ಎಷ್ಟು ಬಂದಿದೆ ಇವಾಗ? ಎಲ್ಲೋ ಪೇಂಟ್ ಮಾಡಾಗಿದೆ, ಸಖತ್ತಾಗಿ ಬಂದಿದಲ್ವಾ? ಅದ ಮಸ್ತ್ ಬಂದಿದಲ್ಲ. ಹಾಂ, ಇವಾಗ ಮೇನ್ ಅಂತ ಹೇಳಿದ್ರೆ ಇಲ್ಲಿ ರೆಡ್ ಮತ್ತೆ ಬ್ಲ್ಯಾಕ್ ಎಲ್ಲ ಹಾಕೋದು ಅಂತ ಗೊತ್ತಾಗ್ತಿಲ್ಲ ನನಗೆ. ರೆಡ್ ಐಗೆ ಹಾಕಿ ಬ್ಲ್ಯಾಕ್ ಹಲ್ಲಿಗೆ ಹಾಕಿದ್ರೆ ಹೆಂಗೆ ಕಾಣಿಸುತ್ತೆ ಅಂತ. ಚೆನ್ನಾಗಿ ಕಾಣಿಸುತ್ತೆ, ಬಟ್ ಅದು ನೀಟಾಗಿ ಮಾಡ್ಬೇಕು ಅಷ್ಟೇನೆ. ಏನು ಹೆಂಗೆ ಬರುತ್ತೆ? ಅಲ್ಲ ಅವರು ಇದು ಮಾತ್ರ ನಮಗೆ ಅಂದ್ರೆ ಇಲ್ಲ ಬ್ರಷ್ ಮತ್ತೆ ಪೇಂಟ್ ಎಲ್ಲ ಹೆಂಗ್ ಬಂದಿದೆ ಗೈಸ್? ಇಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ? ಓಕೆ, ಒಂದು ರೇಂಜಿಗೆ. ಓಕೆ. See the dedication and determination. ಹೆವಿ ಗ್ಯಾಪ್ ಆಯ್ತದು. ಗ್ಯಾಪ್ ಇದೆ ಅಲ್ಲೆಂತದ್ದು ಮತ್ತೆ ಹಂಗೆ ಬಂದಿದೆ. ಅವಂಗಿರೋ ಅಲ್ಲೇ ಹಂಗೆ, ನಾನೆಂತ ಮಾಡಲಿ? ಶೇಪೇ ಸರಿ ಬಂದಿಲ್ಲಲ್ಲ ಅಲ್ಲಿ. ಅವನು ಅಲ್ಲಿರೋದೇ ಜಾಸ್ತಿ. 32 ಅಲ್ಲ 33 ಇದೆ ಅವನಿಗೆ. ನೋಡಿ ಇಲ್ಲೊಂದು ಎಕ್ಸ್ಟ್ರಾ ಬಂದಿದೆ. ಹುಡುಗಿ ಥರ ಮೇಕಪ್ ಮಾಡ್ತಿದ್ದೀನಿ. ಸೀರಿಯಸ್ಲಿ ಆ ಸ್ಕಲ್ ನೋಡ್ಬಿಟ್ರೆ ಯಾರಿಗಾದ್ರೂ ಲವ್ ಆಗ್ಬಿಡೋ ಮತ್ತೆ. ಸೀರಿಯಸ್ಲಿ ನೋಡಿ ಗೈಸ್ ಹೆಂಗ್ ಮಾಡಿದ್ದಾರೆ. ದಿ ಬೆಸ್ಟ್ ಪೇಂಟಿಂಗ್. ವರ್ಸ್ಟ್ ಪೇಂಟಿಂಗ್. ಮೀಸೆ ಬಿಡಿಸ್ಲಾ ಇದಕ್ಕೆ? ಬರೀ ಶೋಯಿಂಗ್ ಯೋರ್ ಕ್ರಿಯೇಟಿವಿಟಿ, ದಟ್ಸ್ ಇಟ್. ಕಣ್ಣು ಮುಚ್ಕೊಂಡಿದೆ, ನಿದ್ದೆ ಮಾಡ್ತಿದ್ದೆ. ಸಾಕ, ಇನ್ನೂ ಹಾಳು ಮಾಡೋದು ಬೇಡ. ಎಷ್ಟು ಹಾಳು ಮಾಡ್ಬೇಕನ್ಸುತ್ತ ಅಷ್ಟು ಮಾಡಿ ಪೇಂಟಿಂಗ್. ಗೈಸ್ ಪೇಂಟ್ ಮಾಡೋದು ಮಾಡಿದೆ, ಏನಂತ ನಂಗೆ ಗೊತ್ತಾಗ್ತಿಲ್ಲ. ನೋಡಿ ಗೈಸ್, ನಿಮ್ಗೇನಾದ್ರೂ ಗೊತ್ತಾದ್ರೆ ಹೇಳಿ. ಫಸ್ಟ್ ಪೇಂಟ್ ಯಾರು ಮಾಡಲ್ಲ ಅಲ್ವಾ? ಇಷ್ಟು ನೋಡಿ ಸೇಮ್ ಇದಂಗಿಲ್ವಾ? ನೋಡು ನೀ ಏನು ಹಾಳು ಮಾಡ್ತೀಯ ನೋಡಿ. ಈಗ ಯೋಚನೆ ಮಾಡ್ತೀಯ, ಹಾಳು ಮಾಡೋಕ್ಕೂ ಅಷ್ಟೊಂದು ಯೋಚನೆ ಮಾಡ್ತೀಯ? ಹಾಳು ಮಾಡೋದಕ್ಕೆ
ಅದಕ್ಕೆ ಯೋಚನೆ ಮಾಡಬೇಕು ಕೆಡದಾಗ ಹಾಳು ಮಾಡ್ಬೇಕಂತ. ಪೇಂಟ್ ಹಾಳು ಮಾಡೋಕ್ಕೂ ಯೋಚನೆ ಮಾಡ್ಬೇಕಂತೆ. ನಾವೇನು ಹಂಗಿಲ್ಲ. ತೆಗೆದ್ರೆ ಹಾ, ನಾವು ಮಾಡಿದ್ದೆ ಹಾಳಾಗೋಯ್ತು ನೋಡು. ನೋಡಿ ಗೈಸ್, ನಮ್ಮ ಟೇಬಲ್ ಇದೇನೆ, ಇಲ್ಲೇ ಕೂತಿದ್ದು, ಇಲ್ಲೇ ಹಾಳು ಮಾಡ್ತಿದ್ದಾಳೆ ನೋಡಿ. ಇಲ್ಲಿ ಮಾಡಿಟ್ಟಿರೋದಿದೆ. ಇದೇ ಚೆನ್ನಾಗಿದೆ ಅಲ್ವಾ? ನಾವು ಮಾಡಿರೋಕ್ಕಿಂತ ಅದೇ ಚೆನ್ನಾಗಿದೆ. ಇದು ಲವ್ಲಿ ಲವ್ಲಿ ಬಬ್ಲಿ ಬಬ್ಲಿ ತರ. ಬಟ್ ಚೆನ್ನಾಗಿದೆ ಮಾರೆ, ಒಂದು ರೇಂಜಿಗೆ ಚೆನ್ನಾಗಿದೆ ಅಲ್ಲ ಗೈಸ್? ಸ್ವಲ್ಪ ಚೆನ್ನಾಗಿತ್ತು, ಇವಳು ಇನ್ನೂ ಹಾಳು ಮಾಡು. ಗೈಸ್, ಇದು ಬೋರ್ಡೆ ಪೇಂಟ್ ಮಾಡ್ತಿದ್ದಾಳಲ್ಲ, ಇದನ್ನು ನಾವು ತೊಗೊಂಡೋಗ್ಬೇಕು ಮನೆಗೆ ಅಂತ ಹೇಳಿದ್ರೆ ಬಿಲ್ ಪೇ ಮಾಡಬೇಕು. ಎಷ್ಟು ಹೇಳಿ? ಒಂದಕ್ಕೆ 672 ಇಷ್ಟು ಪೇ ಮಾಡಿಕೊಂಡು ನಾವು ಪೇಂಟ್ ಮಾಡಿರೋ ತೊಗೊಂಡೋಗ್ಬೋದು ಮನೆಗೆ. ಗೈಸ್, ಇವಾಗ ನೋಡಿ ಒಳ್ಳೆ ರೆಟ್ರೋ ಲುಕ್ ಕೊಟ್ಟಿದ್ದೀನಿ ನೋಡು. ಮಸ್ತ್ ಕಾಣಿಸ್ತಿಲ್ಲ? ಹಾಂ, ಏನು ಸಖತ್ತಾಗಿ ಕಾಣಿಸ್ತದೆ ಈಗ. ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಗೈಸ್? ನೀವಾದ್ರೂ ಕಮೆಂಟಲ್ಲಿ ಇಷ್ಟು ಮಾಡಿದ್ದಕ್ಕೆ. ಇನ್ನೊಂದು ಕಣ್ಣಿಂದ ಬೀಳ್ತಾನೆ ಇಲ್ಲ ಮಾರೆ ಕೆಳಗಡೆ. ಬಾ ಬಾ ಕೆಳಗಡೆ ಬಾ. ಇಷ್ಟು ಮಾಡಿದೀವಿ, ಮತ್ತೆ ಜಾಸ್ತಿ ಮಾಡ್ರೆ ನಮಗೂ ಚೆನ್ನಾಗಿ ಕಾಣಿಸಲ್ಲ. ಇದೇ ಬೈದ್ ಬಿಡ್ಬೋದು ನಮಗೆ. ಗೈಸ್ ನೋಡಿ, ಡೇಟ್ ಹಾಕಿರೋದು ಇವತ್ತಿಂದು, ನಾವು ಬಂದಿರೋ ಮೆಮೊರಿಗೋಸ್ಕರ ಅಲ್ವಾ? ಕೇಳಿದ್ದು ಎಲ್ಲೋ ರೆಡ್ ಮತ್ತೆ ಬ್ಲ್ಯಾಕ್ ಹೇಳಿದ್ವಿ, ಬಟ್ ಅವರು ಕಲರೇ ಕರೆಕ್ಟಾಗಿ ಕೊಟ್ಟಿಲ್ಲ ಅನ್ಸತ್ತೆ, ಅದಕ್ಕೇನೆ ಸರಿಯಾಗಿಲ್ಲ ಪೇಂಟ್ ಅಲ್ಲ. ಅದೇ ನಿಂಗೆ ಕುಣಿಯಕ್ ಬರಲ್ಲ ಅಂತ ನಾನು ಬಚಾವ್ ಮಾಡ್ತಿದ್ದೆ, ನೀನಾದ್ರೂ ಹೇಳ್ತಿದ್ದೆ. ಇಲ್ಲ ಗೈಸ್, ನಾನು ಅದು ಕಟ್ ಮಾಡಿ ಇದನ್ನ ಹಾಕ್ತೀನಿ. ಇನ್ನೊಂದು ಪ್ಲಾನ್ ಬಂತು ನಮಗೆ, ಇದ್ರ ಮೇಲೆ ಫಿಂಗರ್ ಪ್ರಿಂಟ್ ಇಟ್ಟರೆ ಹಿಂಗಾಗತ್ತೆ ಅಂತ ಹೇಳಿ ನೋಡೋಣ ಅಲ್ವಾ? ಈ ಕಡೆ ಒಂದು ಡೇಟ್ ಇದೆಯಲ್ಲ, ಇಲ್ಲಿ ಇಟ್ಬಿಡೋಣ ಫಿಂಗರ್ ಪ್ರಿಂಟ್ ಅಂತ. ಫಿಂಗರ್ ಪ್ರಿಂಟ್ ಹಾಕಿದ್ವಿ, ಆದ್ರೆ ಕರೆಕ್ಟಾಗಿ ಬಂದಿಲ್ಲ. ಅದು ಈ ಥರನೇ ಬಂದಿದೆ ನಾರ್ಮಲ್ ಆಗಿ. ಪೇಂಟ್ ನೀಟಾಗಿಲ್ಲ, ಅದು ಪೇಂಟ್ ಕರೆಕ್ಟ್ ಇಲ್ಲ. ಹಾಂ, ಇವಾಗಾರು ಗೊತ್ತಾಯ್ತಾನೆ. ಬರೀ ಸುಮ್ಮನೆ ನನ್ನ ಮೇಲೆ ಹೇಳ್ತಾ ನೋಡಿ ಎಷ್ಟು. ಹಾಂ, ನೀನೇ ಪೇಂಟರ್. ಇವಾಗ ಜಸ್ಟ್ ಹೊರಗಡೆ ಬಂದ್ವಿ, ಇದೊಂದು ಮಾಡ್ಸೋಣ ಅಂತಿದ್ವಿ, ಯಾರು ಕಾಣಿಸ್ತಾನೆ ಇಲ್ಲ. ಅಂತ ಮಾಡ್ಸೋಣ ಆಯ್ತು ಅಲ್ಲ? ಇಲ್ಲಿ ಸ್ಟಾರ್ಟರ್ಸು ಮತ್ತೆ ಪೇಂಟ್ ಎಲ್ಲ ಮಾಡಿಕೊಂಡು ಜಸ್ಟ್ ಇಲ್ಲಿಂದ ಹೊರಡ್ಬೇಕಷ್ಟೇನೆ. ಕ್ಯಾಬ್ ಬುಕ್ ಮಾಡ್ತಿದ್ದಾರೆ, ಹೊರಡೋಣ ಇಲ್ಲಿಂದ. ಎಲ್ಲಿ ಹೋಗೋದು ಈಗ? ಮೆಟ್ರೋ ಸ್ಟೇಷನ್ ಹೋಗೋದು. ಗೈಸ್, ಇವಾಗ ಜಾಲಹಳ್ಳಿಲಿ ಬಂದು ಕೂತಿದ್ದೀವಿ, ಆಟೋ ಬುಕ್ ಮಾಡಿಕೊಂಡು. ಆಟೋ ಬರಲಿಲ್ಲ, ಇನ್ನು ವೇಟ್ ಮಾಡ್ತಿದ್ದೀವಿ. ಗೈಸ್, ಇವಾಗ ಜಸ್ಟ್ ಮನೆ ರೀಚ್ ಆದೆ. ಮತ್ತೆ ಅಲ್ಲಿ ಫುಡ್ಡು ಪೇಂಟಿಂಗ್ ಎಲ್ಲ ಮಾಡೋದಿರುತ್ತಲ್ವ, ಒಳ್ಳೆ ಸಕ್ಕದಾಗಿತ್ತು. ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹೋಗಿ. ಇವತ್ತಿನ ದಿನ ಅಂತೂ ಸಖತ್ ಖುಷಿ ಆಯಿತು ನನಗೆ. ಮತ್ತೆ ಇವಾಗ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್ ಬಾಯ್, ಟೇಕ್ ಕೇರ್, ಗುಡ್ ನೈಟ್.